ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಜಿಂಬಾಬ್ವೆ ತಂಡವನ್ನು ಬರೋಬ್ಬರಿ 107 ರನ್ಗಳ ದಾಖಲೆಯ ಅಂತರದಲ್ಲಿ ಸೋಲಿಸುವ ಮುಖಾಂತರ ವೆಸ್ಟ್ ಇಂಡೀಸ್ ತಂಡ ಇದೀಗ ಭಾರತಕ್ಕೆ ಅತ್ಯಂತ ದೊಡ್ಡ ಶಾಕನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಮತ್ತು ಭಾರತ ಮತ್ತು ಜಿಂಬಾಬ್ವೆ ತಂಡ ಬಹುಶಃ ಸೆಮಿಫೈನಲ್ನಿಂದ ಔಟ್ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹಾಗಾದರೆ ಯಾವ ಲೆಕ್ಕಾಚಾರದಲ್ಲಿ ಭಾರತ ಆಡಿದರೆ ಗೆಲ್ಲಬಹುದು, ಅಥವಾ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರೂ ಕೂಡ ಭಾರತ ಈ ವಿಶ್ವಕಪ್ ಪಂದ್ಯಾವಳಿಯಿಂದ ಹೊರಬರುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹಾಗಾದರೆ ಯಾವ ಮ್ಯಾಚನ್ನು ಗೆಲ್ಲಬೇಕು, ಎಷ್ಟು ಅಂತರದಲ್ಲಿ ಗೆಲ್ಲಬೇಕು, ಮತ್ತು ವಿರೋಧಿ ತಂಡಗಳು ಕೂಡ ಮತ್ತೊಂದು ತಂಡದ ವಿರುದ್ಧ ಹೇಗೆ ಸೋಲಬೇಕು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ನಿನ್ನೆ ಮುಕ್ತಾಯವಾದಂಥ ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಬ್ವೆ ತಂಡಗಳ ನಡುವೆ ನಡೆದಂಥ ಪಂದ್ಯಾವಳಿಯಲ್ಲಿ ಮೊದಲು ಬ್ಯಾಟ್ ಮಾಡಿದಂಥ ವೆಸ್ಟ್ ಇಂಡೀಸ್ ತಂಡ 254 ರನ್ನ ಅಂದರೆ ಬೃಹತ್ ಮೊತ್ತವನ್ನು ಪೇರಿಸಿತು ಮತ್ತು ಅದು ವಿರೋಧಿ ತಂಡಕ್ಕೆ ಟಾರ್ಗೆಟನ್ನು ಸೆಟ್ ಮಾಡಿತು. T20 ಅಂದ ಕೂಡಲೇ ನಮ್ಮ ಕಣ್ಮುಂದೆ ಬರುವಂಥ ದೈತ್ಯ ಆಟಗಾರರು ಅದು ಯಾರಂದರೆ ಅದು ವೆಸ್ಟ್ ಇಂಡೀಸ್ನ ಆಟಗಾರ ಅಂತ ಹೇಳ್ಬೋದು. ನಮ್ಮ IPL ಪಂದ್ಯಾವಳಿಯಲ್ಲಿ ಪ್ರತಿ ತಂಡದಲ್ಲೂ ಕೂಡ 2 ರಿಂದ 3 ರಿಂದ 4 ಆಟಗಾರರು ಪ್ರತಿ ಪಂದ್ಯದಲ್ಲೂ ಕೂಡ ಆಟ ಆಡ್ತಿರ್ತಾರೆ. ಅದರಲ್ಲೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಆಗಿರ್ಬೋದು, ನಮ್ಮ RCBಯಲ್ಲಿ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಹೀಗೆ ಎಲ್ಲ ತಂಡದಲ್ಲೂ ಕೂಡ ವೆಸ್ಟ್ ಇಂಡೀಸ್ನ ದೈತ್ಯ ಆಟಗಾರರು ಆಡ್ತಾರೆ. ಹಾಗಾಗಿ ನಮ್ಮ ಕಣ್ಮುಂದೆ T20 ಅಂತ ಬಂದ ಕೂಡ ನಮ್ಮ ಕಣ್ಮುಂದೆ ಬರುವಂಥ ತಂಡ ಅಂದರೆ ಅದು ವೆಸ್ಟ್ ಇಂಡೀಸ್ ತಂಡ. ಕೆಲವೊಂದು ಆಡಳಿತ ಮಂಡಳಿಯಲ್ಲಿ ಆದಂಥ ಗೊಂದಲದಿಂದ ಅವರು ಕೂಡ ಕೆಲವೊಮ್ಮೆ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಈಗ ಆಡಿದಂಥ ಪಂದ್ಯದಲ್ಲಿ ಬರೋಬ್ಬರಿ 107 ರನ್ನಿಂದ ಜಿಂಬಾಬ್ವೆಯನ್ನು ಸೋಲಿಸೋದ್ರ ಮುಖಾಂತರ ಜಿಂಬಾಬ್ವೆ ತಂಡವನ್ನು ಹೇಗೋ ಸೋಲಿಸ್ಬಿಟ್ರಾದ್ರೆ ಅದು ಭಾರತಕ್ಕೆ ದೊಡ್ಡ ಶಾಕನ್ನು ಕೊಡ್ತು. ಜೊತೆಗೆ ರನ್ ರೇಟ್ ಆಧಾರದಲ್ಲಿ ಇದೀಗ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲ ಸ್ಥಾನದಲ್ಲಿದ್ದು ಬರೋಬ್ಬರಿ 5.35 ರನ್ ರೇಟ್ನೊಂದಿಗೆ ಅವರು ಮೊದಲ ಸ್ಥಾನದಲ್ಲಿದ್ದಾರೆ. ಎರಡನೇ ಸ್ಥಾನದಲ್ಲಿ +3.800 ರನ್ ರೇಟ್ನೊಂದಿಗೆ ಸೌತ್ ಆಫ್ರಿಕಾ ಎರಡನೇ ಸ್ಥಾನದಲ್ಲಿದೆ. ಮೂರನೇ ಸ್ಥಾನದಲ್ಲಿ -3.80 ಅಂತರದಿಂದ ಮೂರನೇ ಸ್ಥಾನದಲ್ಲಿದೆ. ಇದು ಒಂದು ಲೆಕ್ಕ. ಹಾಗಾಗಿ ಭಾರತ ಮತ್ತು ಜಿಂಬಾಬ್ವೆ ತಂಡ ಎರಡೂ ಕೂಡ ಅಕ್ಷರಶಃ ವಿಶ್ವಕಪ್ ಸೆಮಿಫೈನಲ್ಗೆ ಏರುವಂಥ ಕನಸು ಇದೀಗ ನುಚ್ಚು ನೂರಾಗಿದೆ ಅಂತ ಹೇಳ್ಬೋದು. ನಾವು ಮುಂದೆ ಯಾವ ತಂಡದ ವಿರುದ್ಧ ಆಡ್ತೇವೆ, ಯಾವ ತಂಡದ ವಿರುದ್ಧ ಆಡಿದಾಗ ಎಷ್ಟು ಅಂತರದಿಂದ ಗೆಲುವನ್ನು ಸಾಧಿಸಬೇಕು ಎನ್ನುವುದನ್ನು ನೋಡ್ತಾ ಹೋದರೆ ನೋಡಿ, 26ನೇ ತಾರೀಕು ಮೊದಲು 3 ಗಂಟೆಗೆ ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ನಡುವಿನ ಪಂದ್ಯ ನಡೆಯುತ್ತೆ. ಅದು ಎಲ್ಲಿ ನಡೆಯುತ್ತೆ ಅಂದರೆ ಅದು ಅಹಮದಾಬಾದ್ನಲ್ಲಿ. ಯಾವ ಅಹಮದಾಬಾದ್ನಲ್ಲಿ ಸೌತ್ ಆಫ್ರಿಕಾ ತಂಡ ಭಾರತ ತಂಡವನ್ನು ಬರೋಬ್ಬರಿ 76 ರನ್ಗಳಿಂದ ಸೋಲಿಸುತ್ತಲ್ಲ, ಅದೇ ಮೈದಾನದಲ್ಲಿ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಪಂದ್ಯ ನಡೆಯುತ್ತೆ. ಆ ಪಂದ್ಯದಲ್ಲಿ ಏನಾದರೂ ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ತಂಡವನ್ನು ಮಣಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಸೌತ್ ಆಫ್ರಿಕಾ ಜಿಂಬಾಬ್ವೆ ತಂಡವನ್ನು ಏನಾದರೂ ಮಣಿಸಿದರೆ ಮಾರ್ಚ್ 1ಕ್ಕೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ ಒಂದು ಮ್ಯಾಚ್ ಆಗುತ್ತೆ. ಅಲ್ಲಿ ಯಾರು ಗೆಲ್ತಾರಲ್ಲ ಅವರು ಸೆಮಿಫೈನಲ್ಗೆ ಏರುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಅಂದರೆ ಆ ಮಧ್ಯೆ ಒಂದು ಪಂದ್ಯ ಬರುತ್ತೆ, ಭಾರತ ಮತ್ತು ಜಿಂಬಾಬ್ವೆ ತಂಡಗಳ ಮಧ್ಯೆ ಪಂದ್ಯ ಬರುತ್ತೆ. ಆ ಪಂದ್ಯದಲ್ಲಿ ಇಂಡಿಯಾ ಗೆದ್ದಿತು ಅಂತ ಅಂದ್ಕೊಂಡ್ರೆ 26ನೇ ತಾರೀಕು 2 ಪಂದ್ಯ ಇದೆ. ಒಂದು ಪಂದ್ಯ ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಅಹಮದಾಬಾದ್ನಲ್ಲಿ ಒಂದು ಪಂದ್ಯ ಇದೆ. ಆ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಗೆದ್ದಿತು ಅಂತ ಇಟ್ಕೊಳ್ಳೋಣ. ಎರಡನೇ ಪಂದ್ಯ ಅದೇ ದಿನ ಇರುತ್ತೆ, ಅದು ಭಾರತ ಮತ್ತು ಜಿಂಬಾಬ್ವೆ ತಂಡಗಳ ನಡುವೆ ಮ್ಯಾಚ್ ಇದೆ. ಆ ಮ್ಯಾಚು ಆಗ್ತಾ ಇರುವುದು ಚೆನ್ನೈನಲ್ಲಿ. ಚೆನ್ನೈ ನಮಗೆ ಸ್ವಲ್ಪ ಸಪೋರ್ಟಿವ್ ಆಗಿದೆ. ಹಾಗಾಗಿ ಜಿಂಬಾಬ್ವೆ ವಿರುದ್ಧ ಸ್ವಲ್ಪ ದೊಡ್ಡ ಅಂತರದಲ್ಲಿ ಇಂಡಿಯಾ ಗೆಲ್ತು ಅಂತ ಇಟ್ಕೊಂಡ್ರೆ ಆಗ ಮುಂದಿನ ಪಂದ್ಯ ಇರುತ್ತಲ್ಲ ಮಾರ್ಚ್ 1ಕ್ಕೆ ವೆಸ್ಟ್ ಇಂಡೀಸ್ ಮತ್ತು ಇಂಡಿಯಾ ನಡುವಿನ ಪಂದ್ಯ ಅದು ಕೋಲ್ಕತ್ತಾದಲ್ಲಿದೆ. ಅದೇ ಒಂದು ಸ್ವಲ್ಪ ಡೇಂಜರ್. ಯಾಕಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿ ಅನೇಕ ವೆಸ್ಟ್ ಇಂಡೀಸ್ ಆಟಗಾರರು ಆಡಿದ್ದಾರೆ. ಅದರಲ್ಲಿ ಈಗ ಇರುವಂಥ ಆಟಗಾರರು ಅಲ್ಲಿ ವೆಸ್ಟ್ ಇಂಡೀಸ್ನ ಆಟಗಾರರು ಕೋಲ್ಕತ್ತಾದಲ್ಲಿ ಜಾಸ್ತಿ ಆಡಿಲ್ಲ. ಆದರೆ ಅವರಿಗೆ ಒಂದು ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಆದರೆ ಏನಾದರೂ ಸೌತ್ ಆಫ್ರಿಕಾ 26ನೇ ದಿನಾಂಕದಂದು ವೆಸ್ಟ್ ಇಂಡೀಸ್ ತಂಡವನ್ನು ಮಣಿಸಿದರೆ, ಅದೇ ದಿನ ಇಂಡಿಯಾ ಜಿಂಬಾಬ್ವೆ ತಂಡವನ್ನು ಏನಾದರೂ ಮಣಿಸಿದರೆ ಆಗ
ಮಾರ್ಚ್ 1ಕ್ಕೆ ಕೋಲ್ಕತ್ತಾದಲ್ಲಿ ಇಂಡಿಯಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಒಂದು ಪಂದ್ಯಾವಳಿ ಆಗುತ್ತೆ. ಆ ಪಂದ್ಯದಲ್ಲಿ ಯಾರು ಗೆಲ್ತಾರಲ್ಲ ಆಗ ರನ್ ರೇಟ್ ಯಾವ ಲೆಕ್ಕಕ್ಕೂ ಬರಲ್ಲ. ಆ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅವರು ಸೆಮಿಫೈನಲ್ಗೆ ಹೋಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ 26ನೇ ತಾರೀಕು ನಡೆಯುವಂಥ ಒಂದು ಪಂದ್ಯದಲ್ಲಿ ಅಹಮದಾಬಾದ್ ಪಂದ್ಯದಲ್ಲಿ ಏನಾದರೂ ವೆಸ್ಟ್ ಇಂಡೀಸ್ ಆ ಪಂದ್ಯವನ್ನು ಗೆದ್ದಿತು ಅಂದರೆ ಆಗ ನೇರವಾಗಿ ನಂಬರ್ 1 ಸ್ಥಾನದಲ್ಲಿ ವೆಸ್ಟ್ ಇಂಡೀಸ್ ತಂಡ ಇರುತ್ತೆ ಮತ್ತು ರನ್ ರೇಟ್ ಆಧಾರದಲ್ಲಿ ಅವರು ನೇರವಾಗಿ ಸೆಮಿಫೈನಲ್ನ ರೀಚ್ ಆಗ್ತಾರೆ. ಆದರೆ ಮುಂದಿನ ದಿನದಲ್ಲಿ ಸೌತ್ ಆಫ್ರಿಕಾ ಮತ್ತು ಜಿಂಬಾಬ್ವೆ ತಂಡಗಳ ನಡುವಿನ ಮ್ಯಾಚ್ನಲ್ಲಿ ಏನಾದರೂ ಜಿಂಬಾಬ್ವೆ ಮತ್ತೆ ಗೆದ್ದು ಅಂದರೆ ಸೌತ್ ಆಫ್ರಿಕಾ ವಿರುದ್ಧ ಜಿಂಬಾಬ್ವೆ ಗೆದ್ದು ಅಂದರೆ ಆಗ ಇಂಡಿಯಾ ಕೂಡ ವೆಸ್ಟ್ ಇಂಡೀಸ್ ತಂಡದ ಜೊತೆಗೆ ನೇರವಾಗಿ ಸೆಮಿಫೈನಲ್ ಹಂತವನ್ನು ತಲುಪುವಂಥ ಸಾಧ್ಯತೆ ಕೂಡ ಇದೆ. ಅಂದರೆ ಮಾರ್ಚ್ 1ಕ್ಕೆ ಇಂಡಿಯಾ ವೆಸ್ಟ್ ಇಂಡೀಸನ್ನು ಬೀಟ್ ಮಾಡಬೇಕು, ಇಂಡಿಯಾ ವೆಸ್ಟ್ ಇಂಡೀಸ್ ಸೌತ್ ಆಫ್ರಿಕಾವನ್ನು ಬೀಟ್ ಮಾಡಬೇಕು ಅಂದಾಗ ಅಂದರೆ ವೆಸ್ಟ್ ಇಂಡೀಸ್ ಜೊತೆ 4 ಪಾಯಿಂಟ್ ಆಗುತ್ತೆ, ಜಿಂಬಾಬ್ವೆ ಜೊತೆ 4 ಪಾಯಿಂಟ್ ಆಗುತ್ತೆ, ಇಂಡಿಯಾ ಜೊತೆ 4 ಪಾಯಿಂಟ್ ಆಗುತ್ತೆ. ಆದರೆ ಅದಕ್ಕಿಂತ ನಾವು ರನ್ ರೇಟ್ನಲ್ಲಿ ಸ್ವಲ್ಪ ಬೆಟರ್ ಇದ್ದ ಕಾರಣಕ್ಕಾಗಿ ನಾವು ವೆಸ್ಟ್ ಇಂಡೀಸ್ ಜೊತೆ ಸೆಮಿಫೈನಲ್ಗೆ ಇರುವಂಥ ಎಲ್ಲ ಚಾನ್ಸಸ್ ಇದೆ. ಆಗ ಏನಾಗುತ್ತೆ ಅಂದರೆ ಇಂಡಿಯಾ ಜೊತೆ 4 ಪಾಯಿಂಟು, ವೆಸ್ಟ್ ಇಂಡೀಸ್ ಜೊತೆ 4 ಪಾಯಿಂಟು, ಜಿಂಬಾಬ್ವೆ ಜೊತೆ 2 ಪಾಯಿಂಟ್ ಇರುತ್ತೆ, ಜೊತೆಗೆ ಸೌತ್ ಆಫ್ರಿಕಾ ಜೊತೆ ಕೇವಲ 2 ಪಾಯಿಂಟ್ ಇರುತ್ತೆ. ಹಾಗಾಗಿ ಇಂಡಿಯಾ ಮತ್ತು ವೆಸ್ಟ್ ಇಂಡೀಸ್ ಸೆಮಿಫೈನಲ್ಗೆ ಇರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ಕಾಕತಾಳೀಯವೆಂಬಂತೆ ಒಂದು ವೇಳೆ 26ನೇ ತಾರೀಕಿನಂದು ಏನಾದರೂ ಸೌತ್ ಆಫ್ರಿಕಾ ತಂಡ ವೆಸ್ಟ್ ಇಂಡೀಸ್ ತಂಡವನ್ನು ಸೋಲಿಸಿದರೆ, ಅದಾದ ನಂತರ ಸೌತ್ ಆಫ್ರಿಕಾ ತಂಡ ಜಿಂಬಾಬ್ವೆ ತಂಡವನ್ನು ಏನಾದರೂ ಸೋಲಿಸಿದರೆ ಆಗ ಇಂಡಿಯಾ ಮತ್ತು ವೆಸ್ಟ್ ಇಂಡೀಸ್ ತಂಡದ ನಡುವೆ ಮಾರ್ಚ್ 1ರಂದು ನಡೆಯುವಂಥ ಪಂದ್ಯದಲ್ಲಿ ಯಾರು ಗೆಲ್ತಾರಲ್ಲ ಅವರು ನೇರವಾಗಿ ಸೆಮಿಫೈನಲ್ಗೆ ಹೋಗ್ತಾರೆ. ಆದರೆ ಇವೆಲ್ಲವೂ ಕೂಡ ಇಂಡಿಯಾ 2 ಪಂದ್ಯವನ್ನು ಗೆಲ್ಲಬೇಕು. ಒಂದು ಜಿಂಬಾಬ್ವೆ ವಿರುದ್ಧ ಗೆಲ್ಲಬೇಕು 26ನೇ ತಾರೀಕು, ಜೊತೆಗೆ ಇಂಡಿಯಾ ವೆಸ್ಟ್ ಇಂಡೀಸ್ ಜೊತೆನೂ ಕೂಡ ಗೆಲ್ಲಬೇಕು ಮಾರ್ಚ್ 1ನೇ ತಾರೀಕು. ಅದರ ಜೊತೆಗೆ ಬೇರೆ ಬೇರೆ ತಂಡಗಳ ಲೆಕ್ಕಾಚಾರ ಕೂಡ ಇರುತ್ತೆ. ಹಾಗಾಗಿ ಈ ಸದ್ಯದ ಮಟ್ಟಿಗೆ ವೆಸ್ಟ್ ಇಂಡೀಸ್ ತಂಡವನ್ನು ಇಂಡಿಯಾ ಆಗಲಿ ಸೌತ್ ಆಫ್ರಿಕಾ ಆಗಲಿ ಸೋಲಿಸ್ಬಿಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದೆಯಲ್ಲ, ಅದು ಸದ್ಯದ ಮಟ್ಟಿಗೆ ಈಗಿರುವಂಥ ಇಂಡಿಯಾ ತಂಡಕ್ಕೆ ಬಹು ದೊಡ್ಡ ಕಷ್ಟ. ನಾನು ಯಾಕೆ ಎಕ್ಸಾಂಪಲ್ ಹೇಳ್ತೇನೆಂದರೆ, ಇಂಡಿಯಾ ಲೀಗ್ ಹಂತದಲ್ಲಿ 4 ಪಂದ್ಯವನ್ನು ಗೆದ್ದು 8 ಪಾಯಿಂಟ್ಗಳ ಮುಖಾಂತರ ಮುಂದಿನ ಹಂತಕ್ಕೆ ಸೂಪರ್ 8 ಹಂತಕ್ಕೆ ಹೋಗಿತ್ತು. ಅದರಲ್ಲಿ ಪಾಕಿಸ್ತಾನದ ವಿರುದ್ಧ 67 ರನ್ಗಳಿಂದ ಪಾಕಿಸ್ತಾನವನ್ನು ಸೋಲಿಸ್ತು. ಅದಕ್ಕೆ ಬೇರೆ ಬೇರೆಯಾದಂಥ ಕಾರಣ ಇದೆ. ಯಾಕಂದರೆ ಅವರು ಪಂದ್ಯಾವಳಿಗೆ ಬಂದ ನಂತರ ಅವರು ಮನಸ್ಥೈರ್ಯವೇ ಸೋತು ಹೋಗಿತ್ತು. ಅದಾದ ನಂತರ USA ವಿರುದ್ಧ ಕೇವಲ 29 ರನ್ಗಳ ಅಂತರದಲ್ಲಿ ಮಾತ್ರ ಗೆಲ್ತಾರೆ. USA ಅನ್ನುವಂಥ ಚಿಕ್ಕ ಅಂಬೆಗಾಲಿಡುವಂಥ ಟೀಮ್ನ ವಿರುದ್ಧವೂ ಕೂಡ ಭಾರತ ಕೇವಲ 29 ರನ್ಗಳಿಂದ ಗೆಲ್ತಾರೆ. ಅದಾದ ನಂತರ ನೆದರ್ಲ್ಯಾಂಡ್, ನೀವು ಇಮ್ಯಾಜಿನ್ ಕೂಡ ಮಾಡಲಿಕ್ಕಾಗಲ್ಲ, ಇನ್ನೇನು 1-2 ಓವರ್ 2 6 ಹೋಗಿದ್ರೆ ನೆದರ್ಲ್ಯಾಂಡ್ ಕೂಡ ಗೆದ್ದು ಬಿಡ್ತಿತ್ತು. ನೆದರ್ಲ್ಯಾಂಡ್ ವಿರುದ್ಧ ಕೇವಲ 17 ರನ್ಗಳ ಅಂತರದಲ್ಲಿ ಭಾರತ ಗೆದ್ದು ಬಿಡ್ತು. ಆಗಲೇ ಅನಿಸ್ಬಿಡ್ತು ಈ ತಂಡ ಇದೆಯಲ್ಲ ಭಾರತ, ಈ ತಂಡ ವಿಶ್ವಕಪ್ ಪಂದ್ಯವನ್ನು ಗೆಲ್ಲಲಿಕ್ಕೆ ಅಥವಾ ವಿಶ್ವಕಪ್ ಟ್ರೋಫಿಯನ್ನು ಗೆಲ್ಲಲಿಕ್ಕೆ ಅನರ್ಹವಾದ ಟೀಮ್ ಅಂತ ಹೇಳ್ಬೋದು ಎನ್ನುವಂಥ ಲೆಕ್ಕಾಚಾರ ಬಂತು. ನಮೀಬಿಯಾ ವಿರುದ್ಧ 90 ಅಂದರೆ ನಮ್ಮವರು 209 ಹೊಡೆದ್ರು, ಅವರು ಕೂಡ 100 ಚಿಲ್ಲರೆ ರನ್ನಿಗೆ ವಾಲೌಟ್ ಆದ ಕಾರಣಕ್ಕೆ 93 ರನ್ಗಳ ಒಂದು ವಿಜಯವನ್ನು ಸಾಧಿಸ್ತಾರೆ. ಆದರೆ ಸೌತ್ ಆಫ್ರಿಕಾ ವಿರುದ್ಧ ನಡೆದಂಥ ಒಂದು ಪಂದ್ಯಾವಳಿ ಇದೆಯಲ್ಲ, 180 ರನ್ನನ್ನು ಹೊಡೆದಾಗ ಇವರು ಕೇವಲ ಎಷ್ಟು ರನ್ ಹೊಡಿತಾರೆ ಅಂದರೆ ಕೇವಲ 100 ಚಿಲ್ಲರೆ ರನ್ 111 ರನ್ಗಳನ್ನು ಮಾತ್ರ ಹೊಡೆಯುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕಂತ ವಿಷಯ ಅಂದರೆ ಅವರು ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅನ್ನೋದಕ್ಕಿಂತ ನಿನ್ನೆ ಅಹಮದಾಬಾದ್ನಲ್ಲಿ ಇಂಡಿಯಾದವರು ಫ್ರಮ್ ದ ಫಸ್ಟ್ ಬಾಲ್ ಇಟ್ ಸೆಲ್ಫ್ ನಮ್ಮವರು ಬೈಸ್ ಕೊಟ್ಟರು, ನಮ್ಮವರು ವೈಡ್ ಕೊಟ್ಟರು, ನಮ್ಮವರು ಸೂರ್ಯಕುಮಾರ್ ಮತ್ತು ಅನೇಕ ಫೀಲ್ಡರ್ಗಳು ಸೇರಿದಂತೆ ಈಸಿ 4ನ ಬಿಟ್ಟರು. 6 ಹೊಡೆಯೋ ಅಂದರೆ ಕ್ಯಾಚ್ ಆಗೋದನ್ನು 6 ಬಿಟ್ಕೊಟ್ರು. ಜೊತೆಗೆ ಬೌಲಿಂಗ್ನಲ್ಲೂ ಕೂಡ ವಾಷಿಂಗ್ಟನ್ ಸುಂದರ್ ಬೌಲಿಂಗ್ ಹಾಕಿದ್ರು. ಅದು ಯಾಕೆ ಹಾಕಿದ್ರು ಗೊತ್ತಿಲ್ಲ. ವರುಣ್ ಚಕ್ರವರ್ತಿ ಅನ್ನುವಂಥವ್ರು ಟರ್ನ್ ಆಗದಿದ್ರು ಕೂಡ ನೇರವಾಗಿ ಸ್ಟಂಪಿ ಹಾಕಿ 6 ಮೇಲೆ 6 ಹೊಡ್ಕೊಂಡ್ರು. ಅವರು ಸುಮಾರು 50 ರನ್ 4 ಓವರ್ನಲ್ಲಿ 50 ರನ್ ಹೊಡೆಸ್ಕೊಂಡ್ರು. ಶಿವಮ್ ದುಬೆ ಹಾಕಿದ್ರು, ಹಾರ್ದಿಕ್ ಪಾಂಡೆ ಹಾಕಿದ್ರು, ಆರ್ಶ್ದೀಪ್ ಸಿಂಗ್ ಲಾಸ್ಟಲ್ಲಿ ಅಂದರೆ ಒಂದು ಹಂತಕ್ಕೆ ಹತೋಟಿಗೆ ಬಂದರೂ ಕೂಡ ಅದನ್ನು ಮನ್ಸಿಗೆ ಬಂದು ಚಚ್ಕೊಬಿಟ್ರು. ಜೊತೆಗೆ ಇಂಡಿಯಾ ಬ್ಯಾಟಿಂಗ್ ಇಶಾನ್ ಕಿಶನ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ತಿಲಕ್ ವರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಆಗಿರ್ಬೋದು, ಪ್ರತಿಯೊಬ್ಬ ಬ್ಯಾಟ್ಸ್ಮನ್ ಕೂಡ ಮನ್ಸಿಗೆ ಬಂದಂಗೆ ನಾವು ಗಲ್ಲಿ ಕ್ರಿಕೆಟ್ನಲ್ಲಿ ಆಡ್ತೀವಲ್ಲ ಹಾಗೆ ಆಡಿದ್ರು. ಹಾಗಾಗಿ ಈಗ ಸದ್ಯ ಇರುವ ತಂಡ 26ನೇ ತಾರೀಕು ಅಥವಾ ಮಾರ್ಚ್ 1ಕ್ಕೆ
ವೆಸ್ಟ್ ಇಂಡೀಸ್ ತಂಡವನ್ನು ಸೋಲಿಸುತ್ತೆ, ಜಿಂಬಾಬ್ವೆ ತಂಡವನ್ನು ಸೋಲಿಸುತ್ತೆ ಎನ್ನುವಂಥ ನಮ್ಮ ಕನಸಿನ ಲೆಕ್ಕಾಚಾರ ಇಷ್ಟಕ್ಕೆ ಬಿಟ್ಟರೆ ಒಳ್ಳೆಯದು. ಮತ್ತು ಈಗಿನ ಸದ್ಯದ ಒಂದು ತಂಡವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಭಾರತ ವಿಶ್ವಕಪ್ ಪಂದ್ಯಾವಳಿಯಿಂದ ನೇರವಾಗಿ ಹೊರಗೆ ಬರೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಮುಂದಿನ ಪಂದ್ಯಾವಳಿಯಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ಕೊಂಡು ನೇರವಾಗಿ ಆಡಬಹುದು. ಆದರೆ ಈಗಿರುವಂಥ ಬೇರೆ ತಂಡಗಳ ಕೆಪಾಸಿಟಿಯನ್ನು ನೋಡಿದ್ರೆ, ಅದರಲ್ಲೂ ಮುಖ್ಯವಾಗಿ ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ ಮಾರ್ಚ್ 1ಕ್ಕೆ ಆಡಬೇಕಲ್ಲ, ಆ ಪಂದ್ಯಾವಳಿ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಸದ್ಯದ ಮಟ್ಟಿಗೆ ಮಣಿಸೋದು ತುಂಬ ಕಷ್ಟ. ಜೊತೆಗೆ ಈ ಮುಖಾಂತರ ಭಾರತ ಈ ವಿಶ್ವಕಪ್ ಸೆಮಿಫೈನಲ್ ಪಂದ್ಯಾವಳಿಯನ್ನು ಸೆಮಿಫೈನಲ್ ರೀಚ್ ಆಗೋದು ಕೂಡ ತುಂಬ ಕಷ್ಟ ಸಾಧ್ಯ ಅನ್ನೋದು ಕೂಡ ಅನೇಕರು ಮಾತನಾಡ್ಕೋತಾರೆ. ಮತ್ತು ಅಂದರೆ ಸೌತ್ ಆಫ್ರಿಕಾ ತಂಡದ ವಿರುದ್ಧ ಆಡಿದಂಥ ಒಂದು ಪಂದ್ಯಾವಳಿ ರೀತಿ ನೋಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಭಾರತೀಯ ಪ್ರೇಕ್ಷಕರಿಗೆ ಮತ್ತು ಈ ಪಂದ್ಯಾವಳಿಯಲ್ಲಿ ಗೆದ್ದರೂ ಕೂಡ ಚಿಕ್ಕ ಟೀಮ್ನ ವಿರುದ್ಧ ಆಡಿದಂಥ ಭಾರತ ತಂಡದ ಆಟಗಾರ ರೀತಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಭಾರತ ಮುಂದಿನ ದಿನಗಳಲ್ಲಿ ವಿಶ್ವಕಪ್ ಸೆಮಿಫೈನಲ್ ಹಂತವನ್ನು ತಲುಪದೆ ಮನೆಗೆ ಹೋಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.